ಗೈಸ್, ಇವತ್ತು ನಾವು ರೆಗ್ಯುಲರ್ ಹೋಗ್ತಿರೋ ಸೈಟಿಗೆ ಹೋಗ್ತಿಲ್ಲ. ಇವತ್ತಿನ ಸಲ ನಮ್ದು ಸೈಟ್ ಚೇಂಜ್ ಮಾಡಿದ್ರೆ ಎಲ್ರದು ಬೇರೆ ಸೈಟ್ ಹೋಗ್ತೀವಿ. ಆ ಸೈಟ್ ಯಾವ ಥರ ಇರುತ್ತಂತ ಸೈಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇದು ಬೇರೆ ಥರ ವಿಡಿಯೋ ಇರುತ್ತೆ, ಬೇರೆ ಸೈಟು, ಹೊಸ ಹೊಸ ಕೆಲಸ. ನೋಡೋಣ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೊಸ ಸೈಟಿಗೆ ಹೋಗೋಣ ಗೈಸ್. ಇವಾಗ ಬಂದ್ವಿ ನಾವು ಪಳನಿ ಸೈಟ್ಗೆ. ನೋಡ್ರಿ, ಈಗ ಇಲ್ಲೇನು ಗಾಡಿ ನಿಂತಿದೆ, ಇದೇ ನಮ್ಮ ಸೈಟು. ಹೊರಗಿಂದ ತೋರಿಸ್ಬೇಕಾ? ಒಂದು ನಿಮಿಷ ತೋರಿಸ್ತೀನಿ ಹೊರಗಿಂದ. ನೋಡ್ರಿ, ಇದೆ ಬಿಲ್ಡಿಂಗ್ ಗೈಸ್. ಮೇಲೆ ಏನು ಕೆಲಸ ಇಲ್ಲ. ಒಬ್ಬರು ವಾಲ್ಕೇರ್ ಪಟ್ಟಿ ವರ್ಕ್ ಮಾಡ್ತವ್ರೆ ಥರ್ಡ್ ಫ್ಲೋರಲ್ಲಿ, ಫಸ್ಟ್ ಕೋಟು. ಅದು ಬಿಟ್ಟರೆ ಪ್ಲಂಬಿಂಗ್ ಅವ್ರೇನೂ ಬಂದಿಲ್ಲ, ಅಷ್ಟೊಂದು ಕೆಲಸ ಇಲ್ಲ. ಬಟ್ ಅಂದರೆ ಕೆಲಸ ಇಲ್ಲ, ನಾವು ಹುಡುಕ್ಬೇಕೀಗ. ಇದು ನಮ್ಮ ಹೊಸ ಸೈಟು. ನೋಡ್ರಿ, ಇಲ್ಲಿ ಸುಮ್ಮನೆ ಕುಡ್ಕೊಂಡು ಹಿಂಗೆ ಕೆಳಗಡೆ ಬಂದು ಇಲ್ಲಿ ಕುಗುರೋಕ್ಕೂ ಜಾಗ ಇಲ್ಲ. ಯಾವುದೋ ಇಟ್ಕೊಂಡೆ, ಯಾವುದೋ ಹಿಡ್ಕಿ, ಇದು ಬ್ಲಾಕ್ ಡಬಲ್ AC ಬ್ಲಾಕ್ ಇರುತ್ತಲ್ಲ, ಅದನ್ನು ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ನೈಸ್. ಈಗ ಇದು ಎಲ್ಲ ಫಸ್ಟ್ ಕೋಟು ಪಟ್ಟಿ ಆಗಿದೆ ಬಿಲ್ಡಿಂಗ್ದು. ನೋಡಿ ಇದೆಲ್ಲ ಪ್ಯಾಚಪ್ ವರ್ಕ್ ಇದೆ ಅಷ್ಟೇ. ಕೆಳಗೆ ನೋಡಿ, ಕೆಳಗೆ ತೋರಿಸಿ ಕೆಳಗೆ ಪ್ಯಾಚಪ್ ವರ್ಕ್ ಇದೆ. ಬಿಸ್ನೆಸ್ ಎಲ್ಲ ನೀಟಾಗಿ ಮಾಡಬೇಕು. ಆಮೇಲೆ ನೆಕ್ಸ್ಟು ಸೆಕೆಂಡ್ ಕೋಟ್ ಪಟ್ಟಿ ಮಾಡಬೇಕು. ಸೆಕೆಂಡ್ ಕೋಟ್ ಪಟ್ಟಿ ಆಗಾಗಿನ ಮುಂಚೆ ಅಥವಾ ಈಗಲೇ ಸ್ಟಾರ್ಟ್ ಮಾಡ್ಬೋದು ಈಗ. ಓಕೆ, ಸೆಕೆಂಡ್ ಕೋಟ್ ಪಟ್ಟಿ ಆದಮೇಲೆ ಈ ಡೆಬ್ರೀಸ್ ಅಂದರೆ ವೇಸ್ಟ್ ನೋಡಿ, ಇವೆಲ್ಲ ವೇಸ್ಟು ಭಾಳ ಅಪ್ ಟು ಫ್ರಮ್ ಬೇಸ್ಮೆಂಟ್ ಅಪ್ ಟು ಥರ್ಡ್ ಫ್ಲೋರ್ ತನಕ ತುಂಬ ಡೆಬ್ರೀಸ್ ಇದ್ದಾವೆ. ಭಾಳ ತೋರಿಸ್ತೀನಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಈ ಫ್ಲೋರಲ್ಲಿ ಮಾತ್ರ ಓಕೆನಾ. ನೋಡಿರಿ, ಈ ಥರ ಡೆಬ್ರೀಸ್ ಭಾಳ ಇದ್ದಾವೆ. ವೇಸ್ಟೇಜ್ ಭಾಳ ಇದ್ದಾವೆ, ತುಂಬ ವೇಸ್ಟ್ ಇದ್ದಾವೆ ಈ ಥರ. ಅದಕ್ಕೆ ಫಸ್ಟ್ ಇದನ್ನು ಕ್ಲೀನ್ ಮಾಡಿಸ್ಬೇಕು. ಬಟ್ ಇಲ್ಲಿ ಸಿವಿಲ್ ವರ್ಕರ್ಸ್ ಇಲ್ಲ. ಅದು ಪ್ರೆಸೆಂಟ್ ಇರೋದು ಓನ್ಲಿ ಪೇಂಟ್ ವರ್ಕರ್ಸು. ಪೇಂಟ್ ವರ್ಕ್ ಮಾತ್ರ ಮಾಡ್ತಿದ್ದಾರೆ. ಪ್ಲಂಬಿಂಗ್ ವರ್ಕ್ ಸ್ಟಾರ್ಟ್ ಆಗಬೇಕಿದೆ, ಬಟ್ ಇದು ಸ್ಟಾರ್ಟ್ ಆಗಿಲ್ಲ, ನಮಗೆ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಇವತ್ತು ಫಸ್ಟ್ ದಿನ ನಾವು ಈಗ ಪ್ಲಂಬಿಂಗ್ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು ಇವತ್ತು. ಬಂದರೆ ನೆಕ್ಸ್ಟು ಬಾತ್ರೂಮ್ಸ್ಗಳಿಗೆ ವಾಟರ್ ಪ್ರೂಫಿಂಗ್ ಹಾಕ್ತಾರೆ. ಬಾತ್ರೂಮ್ಸ್ಗಳಿಗೆ ವಾಟರ್ ಪ್ರೂಫಿಂಗ್ ಹಾಕಿದ ಮೇಲೆ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಇಲ್ಲೇ ಬಾತ್ರೂಮ್. ಓಕೆ, ಇಲ್ಲಿ ವಾಟರ್ ಪ್ರೂಫಿಂಗ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಗೈಸ್? ಏನು ಗೊತ್ತಾ, ಒಂದು ಪನ್ನಿಗೆ ಬನ್ನಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಏನು ಮಿಷಿನ್ ಗೊತ್ತಿಲ್ಲ. ಇದು ಟ್ರೂ ಕೇರ್ ಮೀನ್ಸ್ ಇದು ಬರ್ರಿ ಮಿಕ್ಸ್ ಮಾಡೋದು. ನಾವು ಇದು ಮಿಕ್ಸ್ ಮಾಡೋದು ನಾವೀಗ ಕೈಯಲ್ಲಿ ಮಿಕ್ಸ್ ಮಾಡ್ತೀವಲ್ಲ, ಇದು ಪೌಡ್ರ್ ಬರುತ್ತಲ್ಲ, ಪಟ್ಟಿ ಪೌಡ್ರ್ ಬರುತ್ತಲ್ಲ, ಓಕೆನಾ. ಪಟ್ಟಿ ಬಿರ್ಲಾ ಪುಟ್ಟಿ ಇದು ಪೌಡ್ರು ಎಲ್ಲ ಬರುತ್ತಲ್ಲ, ಯಾವುದೋ ಒಂದು ಪೌಡ್ರು ಮತ್ತು ನೀರಾಗಿ ಕೊಟ್ಟು ಮಿಕ್ಸ್ ಮಾಡ್ತೀವಲ್ಲ, ಹ್ಯಾಂಡ್ ಮಿಕ್ಸು ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ. ಸೊ ಏನು ಮಾಡ್ತಾರೆ, ದೊಡ್ಡ ಬಿಲ್ಡಿಂಗ್ಗಳಿಗೆ ದೊಡ್ಡ ಕಾಂಟ್ರಾಕ್ಟರ್ ಇದ್ದಾಗ ಈ ಥರ ಇದ್ರ ಮಷಿನ್ ಯೂಸ್ ಮಾಡ್ತಾರೆ. ನೋಡಿರಿ, ಈ ಥರ ಹಿಂಗೆ ಕಾಣುತ್ತೆ, ಹಿಂಗಿರುತ್ತೆ ಮಷೀನು. ಇಲ್ಲಿ ಈ ಥರ ಸ್ವಿಚ್ ಬೋರ್ಡ್ ಹಾಕೊಂಡು ವೈರಿಂಗ್ ಕನೆಕ್ಷನ್ನು ಇಲ್ಲಿ ನೋಡಿರಿ, ಈ ಥರ ತೋರಿಸ್ತಿದ್ದಾರೆ. ಹಿಂಗೆ ಯೂಸ್ ಮಾಡಬೇಕು. ಬರೀ ತೋರಿಸಿ ಹಿಂಗೆ ಈ ಥರ ಇಟ್ಕೊಂಡು ಇಲ್ಲಿ ಬಟನ್ ಪ್ರೆಸ್ ಮಾಡೋದಿರುತ್ತೆ ಪವರಿಂದು. ಹಿಂಗೆ ಎತ್ಕೊಂಡು ಅದು ಪುಡಿ ಹಾಕ್ಬಿಟ್ಟು ಆ ಪೌಡ್ರ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾರೆ. ಆ ಥರ ಬರ್ತವೆ ನೋಡಿ, ಈ ಥರ ಹಿಂಗೆ ಮಿಕ್ಸ್ ಮಾಡಿದಾಗ ಅದು ಮಿಕ್ಸಿಂಗ್ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಈಗ ಪಟ್ಟಿ ವರ್ಕ್ ಈ ಥರ ಮಾಡ್ತಾರೆ. ಬಂದು ಈ ಥರ ಪಟ್ಟಿ ವರ್ಕ್ ಮಾಡ್ತಾರೆ. ತೋರಿಸ್ಬೋದು ಈಗ ನೀಟಾಗಿ ಅದರ ಫಸ್ಟ್ ಕೋಟ್ ಹಾಕ್ತಿದ್ದಾರೆ ಈಗ ಎಲ್ಲ. ಈಗ ಇಲ್ಲಿ ಥರ್ಡ್ ಫ್ಲೋರಿಗೆ ಫಸ್ಟ್ ವರ್ಕ್ ಆದಮೇಲೆ ಬಾ ಇಲ್ಲ ಗೈಟರ್ ವರ್ಕ್ ಮಾಡಿದೆ. ಗೈಟರ್ ಹೋಗ್ತಿದೆ ನೋಡಿಲ್ಲ. ಗೈಟರ್ ವರ್ಕ್ ಹೋದ್ಮೇಲೆ ನೆಕ್ಸ್ಟು ಸೆಕೆಂಡ್ ಕೋಟ್ ಸ್ಟಾರ್ಟ್ ಮಾಡಬೇಕು. ಅವರು ಸೆಕೆಂಡ್ ಕೋಟ್ ಸ್ಟಾರ್ಟ್ ಮಾಡಿದ ಮುಂಚೆ ಅವರು ಟೈಲ್ಸ್ ವರ್ಕ್, ಇದು ಫ್ಲೋರ್ ವರ್ಕ್ ಮಾಡ್ತಾರೋ ಅಥವಾ ಸೆಕೆಂಡ್ ಕೋಟ್ ಪಟ್ಟಿ ವರ್ಕ್ ಮಾಡ್ತಾರೋ ಗೊತ್ತಿಲ್ಲ.
ಬಟ್ ಇವೆಲ್ಲ ಮಾಡೋಕ್ಕೆ ಮುಂಚೆ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡ್ಬೇಕು ಇಷ್ಟು ಫ್ಲೋರ್ ವರ್ಕ್ ಮಾಡಿಸ್ಕೊಂಡಾದ್ರೆ ನೋಡೋಣ. ಸಿವಿಲ್ ವರ್ಕರ್ಸ್ ಯಾರೂ ಇಲ್ಲ. ಸಿವಿಲ್ ವರ್ಕರ್ಸ್ ಬಂದಮೇಲೆ ನಾವು ಕರ್ಸ್ಬೇಕು. ಆ್ಯಕ್ಚುಲಿ ಸಿವಿಲ್ ವರ್ಕರ್ ಒಂದು 4 ಜನ ಕರ್ಸ್ಬಿಟ್ಟು ನಾಳೆ ಕರ್ಸ್ಬೇಕು. 4 ಜನ ಕರ್ಸ್ಬಿಟ್ಟು ಎಲ್ಲ ಫಸ್ಟ್ ಕ್ಲೀನ್ ಮಾಡಿಸ್ಕೊಂಡು ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅಂತ ಬಿಲ್ಡಿಂಗ್ ಈ ಸೈಡ್ ಒಂದು ಹೇಳಿದಾರಂತೆ. ನನಗೆ ಗೊತ್ತಿಲ್ಲ. ನಿನ್ನೆ ನಮಗೆ ಆಕಾಶ ಹೇಳೋದ ಮೀನ್ಸ್ ಇಲ್ಲಿ ಮುಂಚೆ ಇರೋ ಸೈಡ್ ಇನ್ನೇನು ಹೇಳೋದು. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 1:15 ಆಯಿತು. ಊಟಕ್ಕೆ ಹೋಗೋ ಟೈಮು. ನೋಡ್ರಿ ಎಲ್ಲ ಡೆಬ್ರಿಸ್ ಎಷ್ಟಿದ್ದಾವೆ. ಆ್ಯಕ್ಚುಲಿ ಇದನ್ನೇ ಡೆಬ್ರಿಸ್ ಅಂತೆ, ಅಂದರೆ ವೇಸ್ಟ್ ಎಲ್ಲ ವರ್ಕ್ ಮಾಡಿ ಬಿಟ್ಟಿರ್ತಾರಲ್ಲ ವೇಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇದನ್ನು ಕ್ಲೀನ್ ಮಾಡಿಸಿದ್ರೆ ಟೈಲ್ಸ್ ವರ್ಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈಗ ಟೈಮ್ 1:15 ಊಟಕ್ಕೆ ಹೋಗೋಣ. ಅವರು ವಾಲ್ ಪಟ್ಟಿ ಹಾಕೋರು ಊಟಕ್ಕೆ ಹೋಗಿದ್ದಾರೆ. ಗೈಸ್ ಹೋಗಿ ಊಟ ಪಾರ್ಸಲ್ ತಂದೆ. ಅಲ್ಲಿ ಭಾಳ ಬಿಸಿಲೈತೆ ಆ್ಯಂಡ್ ದೊಡ್ಡ ಹೋಟ್ಲಿಗೆ ಅಷ್ಟೊಂದು ದೊಡ್ಡ ಸ್ಪೇಸ್ ಇಲ್ಲ. ಸೊ ಅದಕ್ಕೆ ಪಾರ್ಸಲ್ ತಂದಿದ್ದೀನಿ ನೋಡ್ರಿ. ಕುಷ್ಕಾ ಕಬಾಬು, ಆಮೇಲೆ ಚಿಕನ್ ಗ್ರೇವಿ ಇದು 2 ಪೀಸು, ಆಮೇಲೆ ಇದು ಆ್ಯಕ್ಚುಲಿ ಎರಡು ಶೇರ್ವಲ್ಲ ಮೊಸರು ಮಜ್ಜಿಗೆ. ಈ ಕಡೆ ಹಾಫ್ ಬಿರಿಯಾನಿ, 2 ಪೀಸ್ ಕಬಾಬು, ಆಮೇಲೆ ಪರೋಟ, ಆಮೇಲೆ ಶೇರ್ವಾಗಿರೋ ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಪರವಾಗಿಲ್ಲ, ಕೊಡ್ಬೋದು. 120 ಬರ್ತಿದೆ. ಇವಾಗ ಊಟ ಮುಗೀತು. ಖಾರ ಇತ್ತು, ಚೆನ್ನಾಗಿತ್ತು. ಬಿರಿಯಾನಿ, ಹಾಫ್ ಬಿರಿಯಾನಿ, 4 ಪೀಸ್ ಕಬಾಬು, 1 ಪರೋಟ, ಕುಷ್ಕಾ, ಚಿಕನ್ ಗ್ರೇವಿ 2 ಪೀಸು, ಮೊಸರು, ಮಜ್ಜಿಗೆ, ಆಮೇಲೆ ಅಷ್ಟೇ. ಇವಾಗ ಎಲ್ಲ ಮುಗೀತು. ವರ್ಕ್ 6:15 ಆಯಿತು. ಟೈಮ್ ಆಯಿತು, ಹೋಗಬೇಕು. EOD ರಿಪೋರ್ಟ್ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ, ಮಾಡಿಸ್ಬೇಕು. ನೆಕ್ಸ್ಟು ಸೆಕೆಂಡ್ ಕೋಟಿಗೆ ಪಟ್ಟಿ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಪಟ್ಟಿ ತರಿಸ್ಬೇಕನ್ನೋ ಗೊತ್ತಿಲ್ಲ. ಚೆಕ್ ಮಾಡ್ಬೇಕು ಸ್ಟಾಕು. ಚೆಕ್ ಮಾಡಿಬಿಟ್ಟು ಆಮೇಲೆ ಸಿವಿಲ್ ವರ್ಕ್ ಒಂದಿದೆ, ಇದು ಡೆಬ್ರಿಸ್ ಕ್ಲೀನ್ ಮಾಡಬೇಕು. ಹೌಸ್ ಕೀಪಿಂಗ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ನೆಕ್ಸ್ಟ್ ಇನ್ನೇನು ಅದ್ರ ನೆಕ್ಸ್ಟ್ ಬಂದರೆ ಟೈಲ್ಸ್ ವರ್ಕ್ ಇರುತ್ತೆ. ಅದ್ರ ನೆಕ್ಸ್ಟು ಆಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಇರುತ್ತೆ. ಹಂಗೆ ಎಲ್ಲ ಒಂದು 3-4 ಕೆಲಸ ಇದಾವೆ ಅಷ್ಟೇ. ಸಿಗೋಣ, ಸೀದಾ PGಲಿ ಸಿಗೋಣ, ಬನ್ನಿ. ಸೊ ಗೈಸ್ ಇವಾಗ PG ಹತ್ರ PGಗೆ ಬಂದೆ. ಇವಾಗ ಇಷ್ಟೇ. ಇವತ್ತು ನೋಡಿದ್ರಲ್ಲ, ಸೈಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು. ಲೈಕ್ ಫಸ್ಟು ಶಶಿಧರಪುರಮಲ್ಲಿ ಹಾಕಿದ್ರು. ನೆಕ್ಸ್ಟು ಸಾಗರನಗರ ಹಾಕಿದ್ರು. ಇವತ್ತು ಸೈಟ್ ಇಲ್ಲಿ ಆ್ಯಕ್ಚುಲಿ ನಾವು ಇಲ್ಲಿ ಕಲಿಯೋದಿದ್ದು ಮೀನ್ಸ್ ನಾನು ಚೆನ್ನಾಗಿ ಕಲಿಬೇಕು ಅಂದರೆ ಶೇಷಾದ್ರಿಪುರಂ ಅಂತ ಇದೆ. ಈಗ ಕನ್ಸ್ಟ್ರಕ್ಟ್ ಆಗ್ತಿದೆ. ಬಟ್ ಮಿಕ್ಕಿದ್ದೆಲ್ಲ ಈಗ ನಾನು ಹೋಗಿದ್ದು ನೋಡಿದಾರಲ್ಲ, ಅಲ್ಲಿ ಆಲ್ರೆಡಿ ಅದು ಅಷ್ಟು ಇಲ್ಲಿ ಪೇಂಟಿಂಗ್ವರೆಗೂ ಬಂದಿದೆ. ಅಲ್ಲಿ ಕೆಲಸನೂ ಏನಿಲ್ಲ, ಕಲಿಯೋದು ಏನಿಲ್ಲ ಜಾಸ್ತಿ. ಇದೇ ಕೆಲಸ, ಬಟ್ ಅಷ್ಟೊಂದು ಏನಿಲ್ಲ. ಐಸ್ ಇವಾಗ ಊಟ ಹಾಕ್ಸ್ಕೊಂಡು ಬಂದಿದ್ದೀವಿ. PGಗೆ ಬಂದು ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡಿ ಕೂತ್ಕೊಂಡ್ವಿ. ಸಾಕು. ಈಗ ಊಟ ಮಾಡಬೇಕು. ಇಷ್ಟೇ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂದ್ಕೊತೀನಿ. ನೋಡಿದ್ರಲ್ಲ, ಸೈಟ್ ಚೇಂಜ್ ಮಾಡಿದ್ದೆಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ಬ್ಲಾಗ್ಸ್ ನೋಡ್ತಾ ಇರಿ. ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.